ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲ ನದಿ ತಟಗಳಲ್ಲಿ ಕಾರ ಹುಣ್ಣಿಮೆಯ ಅಂಗವಾಗಿ ಭಕ್ತಾದಿಗಳು ಆಗಮಿಸಿ ಪವಿತ್ರ ಸ್ನಾನವನ್ನು ಮಾಡಿದರು. ಗತ್ತರ್ಗಾ ಗ್ರಾಮದ ಬಳಿ ನದಿ ತಟದಲ್ಲಿ ಕಾರ ಹುಣ್ಣಿಮೆಯ ದಿನ ಪವಿತ್ರ ಸ್ನಾನ ಮಾಡಿ ಭಕ್ತಾದಿಗಳು ಗ್ರಾಮದೇವತೆಯಾದ ಭಾಗ್ಯವಂತಿ ದೇವಿಯ ದರ್ಶನವನ್ನು ಲಕ್ಷಾಂತರ ಮಂದಿ ಪಡೆದರು. ಹಾಗೆಯೇ ಗಾಣಗಾಪುರದ ಬಳಿ ನದಿಯಲ್ಲಿ ಲಕ್ಷಾಂತರ ಜನ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ನದಿಯ ಸಮೀಪ ಇರುವ ಅಶ್ವತ್ಥ ವೃಕ್ಷದ ಬಳಿ ಸಮೀಪಿಸಿ ಅಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ನಿಂತು ತಮ್ಮ ಮನೋಕಾಮನೆಗಳನ್ನು ನೆನೆದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಿ ದಾರವನ್ನು ಕಟ್ಟಿದರೆ ತಮ್ಮ ಅಭಿಷ್ಟಗಳು ಈಡೇರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಹಾಗೆಯೇ ಇದೇ ನದಿ ತಟದಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ದತ್ತಾತ್ರೇಯ ಪಾರಾಯಣವನ್ನು ಲಕ್ಷಾಂತರ ಮಂದಿ ಮಾಡುತ್ತಾರೆ. ಹಾಗೆಯೇ ಗಾಣಗಾಪುರದಲ್ಲಿ ದತ್ತಾತ್ರೇಯ ಸನ್ನಿಧಿ ಇದೆ. ಈ ಸನ್ನಿಧಿಯಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು ನೆಲೆಸಿರುವ ಪುಣ್ಯಕ್ಷೇತ್ರವೆಂದು ನಂಬಿಕೆ ಇದೆ. ಈ ಜಿಲ್ಲೆಯಲ್ಲಿ ಅನೇಕ ಪವಾಡ ಪುರುಷರು, ಸಾಧು ಸಂತರು ನೆಲೆಸಿ ಇಂದಿಗೂ ತಮ್ಮ ಪವಾಡಗಳ ಮೂಲಕ ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನರನ್ನು ಆಕರ್ಷಿಸುತ್ತಿದ್ದಾರೆ. ವೀಕ್ಷಕರೇ,